ಅಥವಾ ಅಕೌಂಟ್ ಅಲ್ಲಿ ಇದ್ದಂತ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಥವಾ ಪರ್ಯಾಯ ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕೆ ಸಚಿವರ ಮೌಖಿಕ ಆದೇಶ ಕಾರಣ. ಎಸ್, ಈಗ ಡೀಟೇಲ್ ಸಿಗ್ತಾ ಇದೆ. ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ನಾಗೇಂದ್ರ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಚಿವ ನಾಗೇಂದ್ರ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆ ಪತ್ರವನ್ನ ಸಿಎಂಗೆ ಸಲ್ಲಿಸಿದ್ದಾರೆ. ಆ ಮೂಲಕ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿರುವಂತಹ ಪ್ರತಿಭಟನೆ ಒಂದು ಹಂತದಲ್ಲಿ ಆ ಪ್ರತಿಭಟನೆಗೆ ಯಶಸ್ಸು ಸಿಕ್ಕಂತಾಗಿದೆ. ನಾಗೇಂದ್ರ ಅವರು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ಆ ಮೂಲಕ ಸಿದ್ದರಾಮಯ್ಯ ಅವರ ಎರಡನೇ ಅವಧಿಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ನಾಗೇಂದ್ರ ಅವರ ರಾಜೀನಾಮೆಯ ರೂಪದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಬೇರೆ ದಾರಿಯೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಕೇಸ್ನಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಒಂದೆಡೆ ವಿಪಕ್ಷಗಳು ಮಾಡಿರುವಂತಹ ಹೋರಾಟ ಮತ್ತು ಮಾಡ್ತಾ ಇರುವಂತಹ ಆರೋಪ ಇದೆಲ್ಲವನ್ನ ಕೂಡ ಪರಿಗಣಿಸಿದಂತ ಕಾಂಗ್ರೆಸ್ ಹೈಕಮಾಂಡು ಕೂಡ ಮೌಖಿಕ ಸೂಚನೆಯನ್ನ ಕೊಟ್ಟಿತ್ತು ಅನ್ನುವಂಥ ಮಾಹಿತಿ ಇದೆ. ಇದಾದ ಬೆನ್ನಿಗೆ ಈಗ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಅಲ್ಲಿಗೆ ಮೊದಲ ವಿಕೆಟ್ ಪತನ ಆಯಿತು ಅನ್ನೋದು ಕನ್ಫರ್ಮ್? ಖಂಡಿತವಾಗಿ ರಕ್ಷತ್, ಯಾಕಂತಂದ್ರೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ತುಂಬಿರುವ ಸಂದರ್ಭದಲ್ಲೇ ಕೂಡ ಸಚಿವರ ರಾಜೀನಾಮೆ ಆಗಿದೆ. ಅದು ಕೂಡ ಮೊದಲ ವಿಕೆಟ್ ಅನ್ನುವಂಥದ್ದು. ಇಂದು ಬೆಳಗ್ಗೆ ಅಷ್ಟೇ ಕೂಡ ಬಿಜೆಪಿ ನಾಯಕರು ನೇರವಾಗಿ ಕಾಲ್ನಡಿಗೆ ಜಾಥಾನ ನಡೆಸಿದ್ರು, ಅಂದ್ರೆ ಪ್ರತಿಭಟನೆ ನಡೆಸಿದ್ರು. ಮುಖ್ಯವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ರು, ಅಂದ್ರೆ ಅವ್ರ ರಾಜೀನಾಮೆ ಕೊಡಬೇಕು, ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಅನಿವಾರ್ಯ ಕೂಡ, ಅಂದ್ರೆ ಬಿಜೆಪಿ ನಾಯಕರು ಒತ್ತಾಯದ ಹಿನ್ನೆಲೆ ಪ್ರತಿಭಟನೆ ನಡೆಸಿರುವಂತ ಹಿನ್ನೆಲೆಯಲ್ಲಿ ಅನಿವಾರ್ಯ ಕೂಡ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿರುವಂತಹ ಸಂದರ್ಭ ಎದುರಾಯಿತು. ಅದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು SIT ತನಿಖೆಯಲ್ಲಿ ಬಹಳ ಮುಖ್ಯವಾಗಿ ಸಚಿವರ ಹೆಸರು ಪ್ರಸ್ತಾಪ ಆಗಿದೆ. ಜೊತೆಗೆ CBI ತನಿಖೆ ಸಂದರ್ಭದಲ್ಲಿ ಕೂಡ FIR ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಅವರು ತನಿಖೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಮಧ್ಯಾಹ್ನ ಅಷ್ಟೇ DCM DK ಶಿವಕುಮಾರ್ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸೊ ಈಗ ನೇರವಾಗಿ CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈಗ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂತಿಮವಾಗಿ ಕೂಡ, ಯಾಕಂತಂದ್ರೆ ಒಂದು ಸರ್ಕಾರ 1 ವರ್ಷ ತುಂಬಿರುವ ಹೊತ್ತಲ್ಲಿ ಕೂಡ 1 ವಿಕೆಟ್ ಈಗ ಪತನ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ದಿನೇ ಅದರ ತನಿಖೆ ಒಂದು ಉರುಳು ಕೂಡ ಈಗ ನೇರವಾಗಿ ಸಚಿವರಿಗೆ ತಾಗುವಂತದ್ದು. ಈ ಹಿನ್ನೆಲೆ ಕೂಡ ಅವರು ಸಚಿವ ಸ್ಥಾನಕ್ಕೆ ಈಗ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ರಕ್ಷತ್, ಹರೀಶ್, ಈಗ ಹೇಳಬೇಕಾದ್ರೆ ನಾನು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆ, ಬಟ್ ಅದು ಅಷ್ಟು ಈಸಿ ಆಗಿತ್ತಾ ಅಥವಾ ಸೂಚನೆ ಇತ್ತಾ? ರಿಸೈನ್ ಮಾಡಿಬಿಡಿ ಅನ್ನುವಂಥ ಸೂಚನೆ CM ಇಂದ ಅಥವಾ ಹೈಕಮಾಂಡ್ ಇಂದ ಸೂಚನೆ ಏನಾದರೂ ಬಂದಿತ್ತಾ? ರಕ್ಷತ್, ಒಂದು ಹಂತದಲ್ಲಿ ನಾಗೇಂದ್ರ ಅವರನ್ನ ರಕ್ಷಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ CM ಸಿದ್ದರಾಮಯ್ಯ ಅವರು ಕಸರತ್ತನ್ನ ನಡೆಸಿದ್ರು. ಒಂದು ಈಗ SIT ತನಿಖೆ ನಡೆಸುತ್ತೆ, ತನಿಖೆ ವರದಿ ಬಂದ ನಂತರ ನಾವು ಅದರ ರಾಜೀನಾಮೆ ತೆಗೆದುಕೊಳ್ಳುವಂಥದ್ದು ಅಥವಾ ಮುಂದೆ ಏನ್ ಕ್ರಮ ಕೈಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿತ್ತು. ಆದ್ರೆ ಯಾವಾಗ CBI ಇದನ್ನ FIR ದಾಖಲು ಮಾಡ್ಕೊಳ್ಳುತ್ತೆ, ಮತ್ತೆ ಮಧ್ಯಪ್ರವೇಶ ಮಾಡುತ್ತೆ, ಮತ್ತೆ ಏನು RBI ಡೈರೆಕ್ಷನ್ ಕೂಡ ಅಲ್ಲಿ ಇರುವಂತದ್ದು. ಸೊ 10 ಕೋಟಿಗೂ ಹೆಚ್ಚು ಹಗರಣ ಆಗಿದೆ, ಅದನ್ನೇ ಸ್ವಯಂ ಸುಮೋಟ ಹೊರಡಿಸಿ ಅವರು ತನಿಖೆಯನ್ನು ಕೈಗೆತ್ತಿಕೊಳ್ಬಹುದು. ಇದು ಗೊತ್ತಾಗ್ತಿದ್ದಂತೆ ನೇರವಾಗಿ ಕೂಡ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಈಗ ಸೃಷ್ಟಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ CM ಸಿದ್ದರಾಮಯ್ಯ ಅವರು ತಡರಾತ್ರಿ ನೆನ್ನೆ ಕೂಡ ಮಾತುಕತೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಯಾಕಂತಂದ್ರೆ ಬಳ್ಳಾರಿಯಲ್ಲಿ ಅವರು ಕೂಡ ಗೆಲ್ಲಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ಅದು ಯಾವುದೇ ಇದ್ರೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು ಮಾತನ್ನು ಕೂಡ ಈಗ ಹೈಕಮಾಂಡ್ ಕೂಡ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.